ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳನ್ನು ನೇಮಿಸುವಂಥ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಇದು ಭಾರತ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದು ವಿವಿಧ ಕೇಂದ್ರ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸುತ್ತದೆ. ಈ SSC ಪರೀಕ್ಷೆಗಳು ಯಾವ್ಯಾವ ಪರೀಕ್ಷೆಗಳನ್ನು ಈ SSC ನಡೆಸ್ತದೆ ಅಂತಂದರೆ SSC CGL ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಅಂತ. ಈ ಎಕ್ಸಾಮನ್ನು ಬರೆಯುವಂಥ ಅಭ್ಯರ್ಥಿಗಳು ಎಲ್ಲರೂ ಪದವಿಯನ್ನು ಪೂರೈಸಿರಲೇಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹರು. ಇನ್ನೊಂದು SSC CHSL ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್. ಈ ಎಕ್ಸಾಮನ್ನು ಬರೆಯೋದಕ್ಕೆ 12ನೇ ತರಗತಿ ಉತ್ತೀರ್ಣರಾದವರಿಗೆ ಮಾತ್ರ ಈ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಅವಕಾಶ ಇದೆ. ಇನ್ನೊಂದು SSC ನಡೆಸುವಂಥದ್ದು ಎಕ್ಸಾಮ್ ಯಾವುದು ಅಂದರೆ JEE ಎಕ್ಸಾಮ್ ಅಂದರೆ ಜೂನಿಯರ್ ಎಂಜಿನಿಯರ್ ಎಕ್ಸಾಮ್. ಈ ಎಕ್ಸಾಮು ತಾಂತ್ರಿಕ ಹುದ್ದೆಗಳಿಗಾಗಿ ನಡೆಸ್ತಾರೆ. ಮತ್ತೊಂದು ಎಕ್ಸಾಮ್ SSC ಕಂಡಕ್ಟ್ ಮಾಡ್ತದೆ, ಅದು SSC GD ಅಂದರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಎಕ್ಸಾಮ್ ಅಂತ. ಪೊಲೀಸರು ಮತ್ತು ಅರೆ ಸೈನಿಕ ಪಡೆಗಳ ನೇಮಕಾತಿ ಈ ಎಕ್ಸಾಮ್ ಮುಖಾಂತರ ಆಗುತ್ತದೆ. ಇನ್ನೊಂದು SSC MTS ಎಕ್ಸಾಮ್ ಅಂತ. MTS ಅಂತಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ವಿವಿಧ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಈ ಸ್ಟಾಫ್ ಹುದ್ದೆಗಳನ್ನು ಈ ಎಕ್ಸಾಮ್ ಮುಖಾಂತರ ನೇಮಕಾತಿ ಮಾಡುತ್ತದೆ. ಆಮೇಲೆ ಈ ಎಕ್ಸಾಮ್ಗಳನ್ನು ಅರ್ಹತೆ ಪಾಸ್ ಆಗಬೇಕಂದ್ರೆ ಯಾವ್ಯಾವುದು ಅರ್ಹತೆ ಇರಬೇಕು ಅಂದರೆ CGL ಎಕ್ಸಾಮ್ಗೆ ಕಂಪಲ್ಸರಿಯಾಗಿ ಪದವಿ ಮಾಡಿರಲೇಬೇಕು, ಅಂದರೆ ಡಿಗ್ರಿ ಕಂಪಲ್ಸರಿ ಬೇಕು. CHSLಗೆ 12ನೇ ತರಗತಿ ಪಾಸ್ ಆದರೆ ಸಾಕು. GD ಎಕ್ಸಾಮ್ಗೆ 10ನೇ ತರಗತಿ ಪಾಸ್ ಆದರೆ ಸಾಕು. ಈ ಎಲ್ಲ ಎಕ್ಸಾಮ್ಗಳಿಗೆ ವಯೋಮಿತಿ ಎಷ್ಟಿರುತ್ತೆ ಅಂತಂದರೆ ಸಾಮಾನ್ಯವಾಗಿ 18ರಿಂದ 32 ವರ್ಷದೊಳಗಿದ್ದವರು ಈ ಎಕ್ಸಾಮ್ಗಳನ್ನು ಬರಿಬೋದು. ಈ ಎಕ್ಸಾಮ್ ಯಾವ ರೀತಿ ಪ್ರೊಸೆಸ್ ಆಗಿ ಅಂದರೆ ಯಾವ ತರಹದ ಪ್ರೊಸೆಸ್ ಈ ಎಕ್ಸಾಮ್ನ ನಡೆಯುತ್ತೆ ಅಂತಂದರೆ ಟೈರ್ 1, ಟೈರ್ 2, ಆಮೇಲೆ ಫಿಸಿಕಲ್ ಟೆಸ್ಟು, ಮೆಡಿಕಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಟೈರ್ 1 ಈ ಎಕ್ಸಾಮು ಕ್ವಾಲಿಫೈ ಪೇಪರ್, ಇದರಲ್ಲಿ ಕ್ವಾಲಿಫೈ ಆದಮೇಲೆ ಟೈರ್ 2 ಎಕ್ಸಾಮ್ ಬರೀಬೇಕು. ಅದರಲ್ಲಿ ಮೆರಿಟ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬಂದ ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಮಗೆ ಜಾಯಿನ್ ಆಗ್ಬೋದು. ಆಮೇಲೆ ಈ ಎಕ್ಸಾಮ್ಗಳಿಗೆ ತಯಾರಿ ಹೇಗೆ ಮಾಡ್ಬೇಕಂತಂದರೆ ಕಂಪ್ಲೀಟಾಗಿ ಎಲ್ಲ ಸಿಲೆಬಸನ್ನು ಓದಬೇಕು. ಆಮೇಲೆ ಅದರದ್ದು ಪ್ರಾಕ್ಟೀಸ್ ಮಾಡಬೇಕು. PYQಗಳಿರ್ತವೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಅವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ವಿವಿಧ ರೀತಿಯಾದಂಥ ಟೆಕ್ಸ್ಟ್ ಬುಕ್ಕು, ಮಾಕ್ಗಳನ್ನು ಕೊಡಬೇಕು. ಈ SSC ಮುಖಾಂತರ ಯಾವ್ಯಾವ ತರಹ ಹುದ್ದೆಗಳು ಇದ್ದಾವೆ ಅಂದರೆ ಪ್ರತಿಯೊಂದು ಎಕ್ಸಾಮ್ನಲ್ಲೂ ವಿವಿಧ ತರಹಂಥ ಹುದ್ದೆಗಳಿದ್ದಾವೆ. CGL ಎಕ್ಸಾಮ್ನಲ್ಲಿ ಡಿಗ್ರಿ ಮೇಲೆ ಆಗಿರುವಂಥ ಎಕ್ಸಾಮ್ ಅಂದಮೇಲೆ ಅಲ್ಲಿ ಆಡಳಿತಾಧಿಕಾರಿ ಆಮೇಲೆ ಇನ್ಸ್ಪೆಕ್ಟರ್ ಹುದ್ದೆಗಳು ಅಲ್ಲಿ ಸಿಗ್ತವೆ. CHSLನಲ್ಲಿ ಆಮೇಲೆ JEE ಎಕ್ಸಾಮ್ನಲ್ಲಿ ಇಂಜಿನಿಯರಿಂಗ್ ಹುದ್ದೆಗಳು, MTSನಲ್ಲಿ ಹೆಲ್ಪರ್ ಹುದ್ದೆಗಳು, ಕಾನ್ಸ್ಟೇಬಲ್ ಹುದ್ದೆಗಳು, GD ಎಕ್ಸಾಮ್ನಲ್ಲಿ ಈ ಥರ ವಿವಿಧ ಹುದ್ದೆಗಳು SSC ನಡೆಸುವಂಥ ವಿವಿಧ ಪರೀಕ್ಷೆಗಳ ಮುಖಾಂತರ ಸಿಗ್ತವೆ. ಈ SSC ಪರೀಕ್ಷೆ ಭಾರತದಲ್ಲಿನ ಒಂದು ಪ್ರಮುಖ ನೇಮಕಾತಿ ಪರೀಕ್ಷೆ ಆಗಿದೆ. ಇದು ಕೇಂದ್ರ ಸರ್ಕಾರಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಲು ಬಯಸುವವರಿಗೆ ಉತ್ತಮ ಅವಕಾಶ ನೀಡುತ್ತದೆ. ಯಾರ್ಯಾರು ಆಸಕ್ತರು ಈಗ ಎಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ, ಈ ಎಕ್ಸಾಮ್ಗಳು ಪ್ರತಿ ವರ್ಷವೂ ನಡೆಯುತ್ತವೆ. SSC ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗ್ತಿರ್ತದೆ ಡೇಟು. ಪ್ರತಿ ವರ್ಷ ಅದರ ಕ್ಯಾಲೆಂಡರ್ ಬಿಡ್ತಾರೆ, ಯಾವ ಎಕ್ಸಾಮ್ಗಳು ಯಾವ ದಿನಾಂಕದಿಂದ ನೋಟಿಫಿಕೇಷನ್ ಆಗ್ತವೆ, ಯಾವತ್ತು ಎಕ್ಸಾಮ್ ನಡೀತವೆ ಅಂತಂದು ಕ್ಯಾಲೆಂಡರ್ ಆಫಿಷಿಯಲ್ ವೆಬ್ಸೈಟ್ನಲ್ಲಿ SSC ವೆಬ್ಸೈಟ್ನಲ್ಲಿ ಬಿಡ್ತಾರೆ. ನೀವು ಅಲ್ಲಿ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.